ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬೆಳಗಿನ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಇನ್ನು ದೋಸೆಗೆ ಕಾಂಬಿನೇಷನ್ ಆಗಿ ಹಸಿ ಬಟಾಣಿ ತಂದಿದ್ರು ಅಂತ ಹೇಳಿಬಿಟ್ಟು ಹಸಿ ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕಿ ಒಂದು ಕರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಫಸ್ಟಿಗೆ ಒಂದು ಜಾರ್ಗೆ ಸ್ವಲ್ಪ ಕಾಯಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು 4 ಗೋಡಂಬಿ, ಚಕ್ಕೆ, ಲವಂಗ, ಮೆಣಸು ಮತ್ತು 1 ಸ್ಪೂನಷ್ಟು ಸಾಂಬಾರು ಪೌಡರು, ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಚಿಕ್ಕದಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಎರಡನ್ನೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ತೊಳೆದಿಟ್ಕೊಂಡಿರೋಂತಹ ಬಟಾಣಿ ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡು ನೀಟಾಗಿ 2 ನಿಮಿಷ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಮತ್ತೆ ಅದನ್ನು 5 ನಿಮಿಷ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಹುರ್ಕೋಬೇಕು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಅದು ಕೂಡ ಹಸಿ ವಾಸನೆ ಹೋಗಬೇಕು, ಆವಾಗಲೇ ಟೇಸ್ಟ್ ಜಾಸ್ತಿ ಬರೋದು. ಸೊ ಹಂಗಾಗಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ನಾನಿಲ್ಲಿ 1 ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಗರಂ ಮಸಾಲ, ಚಿಕನ್ ಮಸಾಲೆ ಏನು ಬೇಕು ಮಸಾಲೆ ಇದ್ರೂ ಕೂಡ ಹಾಕೋಬೋದು. ನಾನಿಲ್ಲಿ ಜಸ್ಟ್ ಚಾಟ್ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಅದು ಒಂದು 3 ವಿಷಲ್ಸ್ ಬಂದರೆ ಸಾಕು. ಸೂಪರಾಗಿ ಸಖತ್ತಾಗಿ ರೆಡಿಯಾಗುತ್ತೆ. ದೋಸೆ ಜೊತೆ ಅಂತೂ ಸೂಪರಾಗೆ ಬಂದಿತ್ತು ಮಾತ್ರ. ಇನ್ನು ದೋಸೆ ಹಿಟ್ಟು ಕೂಡ ಉಬ್ಬಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಸೊ ನಾನು ಕೂಡ ಒಂದು ಸೈಡ್ ದೋಸೆನ ಹಾಕ್ಕೊಂಡೆ. ಅಷ್ಟರಲ್ಲಿ ಅದು ಪಲ್ಯ ರೆಡಿ ಆಯಿತು. ಸೊ ನೋಡಿ ಎಷ್ಟು ಟೇಸ್ಟಿ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿ ಬಂದಿದೆ ಅಂತ. ಇನ್ನು ಬೆಳಗಿನ ತಿಂಡಿ ಮುಗಿಸ್ಕೊಂಡು ಆದಮೇಲೆ ಇನ್ನು ಬೆಳಗಿನ ತಿಂಡಿ ಮುಗೀತು ಅಂದರೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಯೋಚನೆ ಮಾಡಬೇಕು. ಸೊ ಹಂಗಾಗಿ ಹೀರೆಕಾಯಿ ಇತ್ತು ಅಂತ ಹೇಳಿಬಿಟ್ಟು ಹೀರೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿಕೊಂಡು ಪೇಸ್ಟ್ ಕೂಡ ಮಾಡಿ ಅದಾದಮೇಲೆ ಇವಾಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಫಸ್ಟ್ ಟೊಮೆಟೊ ಹಾಕ್ಕೊಂಡು ಫ್ರೈ ಆದಮೇಲೆ ತೊಳೆದಿಟ್ಟಿರೋಂಥ ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದು 2 ನಿಮಿಷ ಬಾಡಿಸಿ ಮಸಾಲೆ ಎಲ್ಲ ಹುಯ್ದು ಅದನ್ನು ಕೂಡ ಸಾಂಬಾರನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡಾಯಿತು. ಇನ್ನು ನನ್ನ ಮಗಳು ಕೂಡ ಒಂದು ಸೈಡಲ್ಲಿ ಆಟ ಆಡ್ತಾ ಕೂತಿದ್ದು ದೇವ್ರ ಥರ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.